ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮೋರೆ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕೇಳಬೇಕು. ನಿಮಗೆ ನಮ್ಮ ಮನೆ ಹಿಡಿಸ್ತಾ ಅಮ್ಮೋರೆ? ಏನ್ ಸುಬ್ಬು ಹೀಗೆ ಕೇಳ್ತಿದ್ಯಾ? ಇದು ನನ್ನ ಪಾಲಿಗೆ ಬರೀ ಮನೆ ಅಲ್ಲ, ನನ್ನ ಪಾಲಿಗೆ ಇದು ಸ್ವರ್ಗ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ನಾನು ಅವಳನ್ನ ದೂರ ಮಾಡ್ಕೊಂಡೆ. ಈಗ ನಾನು ಮತ್ತೆ ಅವಳ ಹತ್ರ ಬಂದಿದ್ದೀನಿ. ನನ್ನ ಮಗಳು ಎಲ್ಲಿರ್ತಾಳೋ ನನ್ನ ಪಾಲಿಗೆ ಅದೇ ಸ್ವರ್ಗ. ಈ ಸ್ವರ್ಗದಲ್ಲಿ ಎಲ್ಲ ಸರಿಯಾಗಿದೆಯಾ ಅಂತ ಬೇರೆ ಕೇಳ್ತಾ ಇದೀಯ ನೀನು? ನನ್ನ ಮಗಳ ಮುಂದೆ ನನಗೆ ಪ್ರಪಂಚನೇ ಕಾಣಿಸ್ತಿಲ್ಲ. ಹೌದಾ, ನನಗೀಗ ಸಮಾಧಾನ ಆಯಿತು ಅಮ್ಮೋರೆ. ನೀವೇನು ಚಿಂತೆ ಮಾಡಿಬಿಡಿ, ನೀವಿಲ್ಲಿ ಸೇಫಾಗಿ ಇರ್ತೀರಾ. ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನಿಮ್ಗೆ ಯಾವ ತೊಂದರೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅದು ಅಲ್ಲದೆ ನೀವೇ ಹೇಳ್ದಂಗೆ ಮಗಳಿಂದ ಕೆಲವು ಹೆಜ್ಜೆ ದೂರ ಇದ್ದೀರಾ ಅಷ್ಟೇ. ನೀವು ನಿಮ್ಮ ಕಣ್ಮುಂದೆನೇ ಅವ್ರು ಓಡಾಡ್ಕೊಂಡಿರ್ತಾರೆ. ಹಾಗಿರುವಾಗ ಇರೋ ಸತ್ಯನೆಲ್ಲ ಶ್ರಾವಣಿ ಮೇಡಮ್ಗೆ ಯಾಕೆ ಹೇಳ್ಬಾರ್ದು ಅಮ್ಮೋರೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯೋ ಸುಬ್ಬು? ಅದೇ ಅಮ್ಮೋರೆ, ನೀವೇ ಶ್ರಾವಣಿ ಮೇಡಮ್ ತಾಯಿ ಅಂತ ಅವ್ರು ಹೇಳ್ಬೋದಲ್ವಾ? ಅಲ್ಲ ಮೊರೆ, ನೀವು ಮಗಳನ್ನ ನೋಡಿದ್ದೀರಾ ಅನ್ನೋ ಖುಷಿಲಿದ್ದೀರಾ, ಅವರು ನಿಮ್ಮ ಕಣ್ಮುಂದೆನೇ ಓಡಾಡ್ತಿದ್ದಾರೆ ಅನ್ನೋ ಸಂತೋಷದಲ್ಲಿ ಇರ್ತೀರಾ. ಹಾಗೆ ಶ್ರಾವಣಿ ಮೇಡಮು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅಮ್ಮೋರೆ. ಅವ್ರಿಗೂ ತಾಯಿ ಜೊತೆ ಇರಬೇಕು, ತಾಯಿ ಮಡ್ಲಲ್ಲಿ ಮಲ್ಕೋಬೇಕು, ತಾಯಿ ಪ್ರೀತಿ ಸಿಗ್ಬೇಕು ಅನ್ನೋ ಆಸೆ ಇರಲ್ವಾ ಸುಬ್ಬು? ಹೌದು ಅಮ್ಮೋರೆ. ಶ್ರಾವಣಿ ಮೇಡಮ್ 100 ಮಾತಾಡಿದ್ರು ಅದ್ರಲ್ಲಿ 98 ಮಾತು ನೀವೇ ಇರ್ತೀರ ಅಮ್ಮೋರೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಕುರುಕ್ತಾನೆ ಇರ್ತಾರೆ. ಅಯ್ಯೋ ಅಮ್ಮೋರೆ, ದಯವಿಟ್ಟು ಕ್ಷಮಿಸಿ. ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ನನಗೆ ಈ ವಿಷಯ ನಿಮ್ಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ದಯವಿಟ್ಟು ಕ್ಷಮಿಸಿ ಅಮ್ಮೋರೆ. ಶ್ರಾವಣಿ ಮೇಡಮು ನಿಮಗೆ ಮಗಳು ನಿಜ, ಆದರೆ ಅವರೀಗ ನನ್ನ ಹೆಂಡತಿ. ಅನ್ನೋದಕ್ಕಿಂತ ಪ್ರಪಂಚದಲ್ಲೇ ನನ್ನ ತುಂಬ ಪ್ರೀತಿಸೋರು ಅಂದರೆ ಶ್ರಾವಣಿ ಮೇಡಮೇ. ಅವ್ರ ಪ್ರೀತಿಗೆ ಬದಲಾಗಿ ನನ್ಗೆ ಏನು ಕೊಟ್ಟರು ಕಮ್ಮಿನೇ ಅಮ್ಮೋರೆ. ಅವರು ಯಾವಾಗಲೂ ನನ್ನ ಹತ್ರ ಏನು ಕೇಳ್ತಾರೆ ಗೊತ್ತಾ? ಏನ್ ಸುಬ್ಬು? ನಾನೇನಾದರೂ ನಿಮ್ಗೆ ಏನು ಬೇಕು ಮೇಡಮ್ ಅಂತ ಕೇಳಿದ್ರೆ ನನಗೆ ತಾಯಿ ಪ್ರೀತಿ ಬೇಕು ಸುಬ್ಬು ಅಂತಾರೆ. ತಾಯಿ ಮಡ್ಲಲ್ಲಿ ಮಲ್ಕೋಬೇಕು ಅಂತಾರೆ. ಅವ್ರ ಆಸೆ ಪಟ್ಟಿರೋ ಹಾಗೆ ನೀವೀಗ ಇದೇ ಮನೇಲಿದ್ದೀರಾ, ಅವ್ರ ಕಣ್ಮುಂದೆನೇ ಇದ್ದೀರಾ. ನಾವು ಅವರಿಂದ ಬರೀ ಸತ್ಯ ಮಾತ್ರ ಮುಚ್ಚಿಡ್ತಿಲ್ಲ ಅಮ್ಮೋರೆ, ತಾಯಿ ಪ್ರೀತಿನೇ ಮುಚ್ಚಿಡ್ತಾ ಇದ್ದೀವಿ. ಅವ್ರ ಜೀವನದಲ್ಲಿರೋ ಅತಿ ದೊಡ್ಡ ಆಸೆಗೆ ಗೋಡೆ ಕಟ್ತಾ ಇದೀವಿ ಅಮ್ಮೋರೆ. ಇದೆಲ್ಲ ಬೇಕಾ ಅಮ್ಮೋರೆ? ನಾವಿರೋ ಸತ್ಯನೆಲ್ಲ ಮೇಡಮ್ ಹತ್ರ ಹೇಳ್ಬೇಡ ಅಮ್ಮೋರೆ. ಅದು ಹಾಗಲ್ಲ ಸುಬ್ಬು. ನೀವೇನಾದ್ರೂ ಅವ್ರ ತಾಯಿ ಅಂತ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಅಮ್ಮೋರೆ ಕುಣಿಸ್ಬಿಡ್ತಾರ ಅಮ್ಮೋರೆ, ಹಾರ್ತಾ ಇರ್ತಾರೆ ಅವರು. ನೀವ್ ಇವಾಗ ಹೇಳಿದ್ರಲ್ಲ ಸ್ವರ್ಗದಲ್ಲಿದ್ದೀನಿ ಅಂತ, ಅವ್ರಿಗೂ ಸ್ವರ್ಗದಲ್ಲೇ ಇದೀನಿ ಅನ್ಸುತ್ತೆ. ನಿಮ್ಮನ್ನ ಬಾಚಿ ತಪ್ಕೊಂಡ್ಬಿಡ್ತಾರ ಅಮ್ಮೋರೆ. ಅಮ್ಮೋರೆ ನಿಮ್ ಮಂಡ್ಲಲ್ಲೇ ಮಲ್ಕೊಂಡಿರ್ತಾರೆ. ಅಯ್ಯೋ, ಇದನ್ನ ನೆನ್ಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನಾನು ಕರ್ಕೊಂಡ್ ಬಿಡ್ತೀನಿ ಅಮ್ಮೋರೆ. ಸುಬ್ಬು ಬೇಡ ಸುಬ್ಬು. ಯಾವುದೇ ಕಾರಣಕ್ಕೂ ನನ್ನ ತಾಯಿ ಅನ್ನೋ ವಿಷಯ ಶ್ರಾವಣಿ ಗೊತ್ತಾಗಬಾರ್ದು. ಏನು ಬೆಳಬೆಳಗ್ಗೆನೆ ರೆಡಿಯಾಗಿ ರಂಗೋಲೆ ಹಾಕಿ ಬರ್ತಿರೋದು ನೋಡ್ತಿದ್ರೆ ಮತ್ತೆ ಏನಾದ್ರೂ ಆಫೀಸ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಹೇಗೆ? ಅಮ್ಮ, ನಮ್ಮ ಅದಕ್ಕೆ ಒಂದ್ಸತಿ ಮಾತು ಕೊಟ್ರೆ ಮುಗೀತು, ಕಲ್ಲಿನ ಮೇಲೆ ಕೆತ್ತದ ಹಾಗೆ. ಅದ್ರಲ್ಲೂ ನಿನ್ನಂತ ಕಲ್ ಮನ್ಸಿರೋರ್ಗೆ ಮಾತು ಕೊಟ್ಟಿದಾರಲ್ಲ, ಅವ್ರ ಮಾತು ಮೀರಕ್ಕಾಗತ್ತಾ? ಅವ್ರ ಮಾತು ಮೀರಿದ್ರು ನೀನ್ ಸುಮ್ನೆ ಬಿಡ್ತೀಯಾ? ಯಾರಿಗೆ ಕಲ್ ಮನ್ಸು? ಅಯ್ಯೋ ಅಮ್ಮ, ನಿಂದು ಹೂವಿನಂತ ಮನ್ಸು. ಬರ, ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ ಹೋಗೋಣ. ಏಯ್, ನನಗೆ ಯಾಕೋ ಡೌಟು ಕಣೆ.
ನನ್ನ ಹತ್ರ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ ಎಲ್ಲಿ ಕದ್ದು ಮುಚ್ಚಿ ಕೆಲ್ಸಕ್ಕೆ ಹೋಗ್ತೀಯೋ ಅಂತ ಡೌಟ್. ಈ ಇಂದ್ರಮ್ಮನ್ ಯಾರು ಯಾಮಾರ್ಸಕ್ಕಾಗಲ್ಲ. ನಿನ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ, ಅರ್ಥ ಆಯ್ತಾ? ಮಾತ್ ತಪ್ಪಿದ್ರೆ ಗೊತ್ತಲ್ಲ, ಇಡೀ ಮನೆನ ಕುರುಕ್ಷೇತ್ರ ಮಾಡ್ಬಿಡ್ತೀನಿ. ಇಲ್ಲ ಅತ್ತೆ, ನಿಮಗೆ ನೋವಾಗೋ ಕೆಲಸ ಯಾವುದು ನಾನು ಮಾಡಲ್ಲ. ನೀವು ಆರಾಮಾಗಿರಿ. ಆಯ್ತಾಯ್ತು, ಏನ್ ಮಾಡ್ತೀನಿ ನಾನು ನೋಡ್ತೀನಿ. ಚಾಬಡೆ ಶಿವಲಿ, ಅತ್ತೆ ಹೇಗೆ ಮಾತಾಡಿದ್ರು ಅಂತ ನೀನು ಕೇಳಿಸ್ಕೊಂಡೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನನ್ನ ಕೆಲ್ಸಕ್ಕೆ ಹೋಗೋಕೆ ಹೇಗೆ ಸಾಧ್ಯ ಹೇಳು? ನೋಡು ವರ, ಇವಾಗ ನೀನು ಅಮ್ಮನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅಣ್ಣ ಏನ್ ಹೇಳಿದನೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಹಾಗಂತ ಅತ್ತೆ ಮಾತನ್ನ ಮೀರಕ್ಕಾಗತ್ತಾ? ಅದಕ್ಕೆ ಗಂಡನ್ ಮಾತನ್ನ ಮೀರ್ತೀಯಾ? ನಮ್ಮಣ್ಣ ನಿಂಗ್ ಗಂಡ ಆಗಿರೋದಕ್ಕೆ ನಮ್ಮಮ್ಮ ನಿಂಗ್ ಅತ್ತೆ ಆಗಿರೋದು ನೆನ್ಪಿಟ್ಕೋ. ಶಿವಲಿ, ಏನ್ ತಮಾಷೆ ಮಾಡ್ತಿದ್ಯಾ ನೀನು? ನೋಡು ವರ, ನಾನ್ ತಮಾಷೆ ಮಾಡ್ತಿಲ್ಲ, ನೀನ್ ತಮಾಷೆ ಮಾಡ್ತಿರೋದು. ಆಗ್ಲೇ ಅಣ್ಣ ಹೇಳ್ದಾಗ ಒಪ್ಕೊಂಡೆ ತಾನೆ. ಈಗ ಅಮ್ಮ ಮಾತಾಡಿದ ತಕ್ಷಣ ಏನ್ ರಾಗ ಹೇಳಿತಿದ್ಯಾ? ಅತ್ತೆ ಕೊಟ್ಟಿರೋ ಮಾತನ್ನು ಮೀರ್ಬಾರ್ದಲ್ವಾ? ಅಂದ್ರೆ ಅಣ್ಣನ ಹತ್ರ ಕೆಲ್ಸಕ್ ಹೋಗ್ತೀನಿ ಅಂತ ಮಾತ್ ಕೊಟ್ಟಿಯಲ್ಲ, ಗಂಡನ್ ಮಾತನ್ನ ಮೀರ್ಬೋದಾ? ಪ್ರಪಂಚದಲ್ಲಿ ಪತಿಯೇ ದೇವ್ರು ಅಂತ ಕರೀತಾರೆ ಹೊರ್ತು ಅತ್ತೆ ದೇವ್ರು ಅಂತ ಕರೆಯೋದಿಲ್ಲ. ಪತಿನೇ ದೇವ್ರು ನಿಜ, ಆದ್ರೆ ಆ ದೇವ್ರನ್ನ ದಯಪಾಲಿಸಿರೋರು ಅತ್ತೆನೇ ತಾನೆ. ಅಮ್ಮ ತಾಯಿ, ನಿನಗ್ ನನ್ ಮಾತ್ ಕೊಡಕ್ ಆಗ್ತಿಲ್ಲ. ನಾನು ಅಷ್ಟೇ, ಕೊಟ್ಟಿರೋ ಮಾತನ್ನ ಮೀರಕ್ಕಾಗಲ್ಲ. ನೋಡು ವರ, ಒಂದೇ ಒಂದ್ಸತಿ ಅಣ್ಣ ಹೇಳಿರೋ ಮಾತ್ನೆಲ್ಲ ನೆನ್ಪ್ ಮಾಡ್ಕೋ. ನೀನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಅಣ್ಣಂಗ್ ಬೇಜಾರಾಗತ್ತೆ. ಅಯ್ಯೋ ಶ್ರೀವಲಿ, ಅತ್ತೆ ನನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ ಅಂತ ಹೇಳಿದಾರಲ್ವಾ? ಅಯ್ಯೋ, ಕಣ್ಣಿಟ್ಟಿದ್ರೆ ಇಟ್ಕೊಳ್ಳಿ ಬಿಡು. ನೋಡು ವರ, ನಾವ್ ಆಡ್ತಿರೋದು ಕಣ್ಣ ಮುಚ್ಚಾಲೆ ಆಟ ತಾನೆ. ಅಣ್ಣ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾನೆ, ಅವನ್ ಮಾತ್ನ ನಂಬು. ಅವನ್ ಏನ್ ಮಾಡ್ತಾನೆ ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ ವರ. ಯಾಕೆ ಟೆನ್ಷನ್ ತಗೋತಿದ್ಯಾ? ನನ್ನ ಎದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ. ನೋಡು ವರ, ಅಣ್ಣನ ನೆನ್ಪ್ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನಿನ್ ಜೊತೆ ನಾನಿರ್ತೀನಿ. ಯಾಕಮ್ಮೋರೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಮ್ಮೋರೆ, ಶ್ರಾವಣಿ ಮೇಡಮ್ ಈಗಾಗಲೇ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬರೀ ನಿಂಬಿಷ್ಟದಲ್ಲಿ ಅಂತಲ್ಲ ಅಮ್ಮೋರೆ, ಆ ಶ್ರೀಕೃಷ್ಣ ದೇವರೇ ಆಗಿದ್ರು ಹುಟ್ಟಿದಾಗಲೇ ತಂದೆ ತಾಯಿಯಿಂದ ದೂರ ಆದ. ಏನೇನೋ ಕಷ್ಟಗಳು, ಏನೇನೋ ಹಿಂಸೆ, ಏನೇನೋ ನೋವು, ಎಷ್ಟೆಲ್ಲ ಅನುಭವಿಸಿದ್ರು ಅದನ್ನೂ ಮೀರಿ ಕೊನೆಗೆ ನಗ್ನಗ್ತಾ ಇದ್ದ ಅಮ್ಮೋರೆ.